ನೋಡು. ಕಾಸ್ಟ್ಯೂಮ್ ಎಲ್ಲ ಹೊಲ್ದಾಯ್ತಾ? 3 ದಿವಸದಲ್ಲಿ. ಯಾಕೆಂದರೆ ನಾವು 17ನೇ ತಾರೀಕು ಹೊರಟಿದ್ದೀವಿ ಆನೆಗೊಂದಿಗೆ ಶೂಟಿಂಗ್ಗೆ. ನನ್ನ ಮನಸ್ಸಲ್ಲಿ ಈ ಸಲ ಆಗಲ್ಲ, ಬಾಡಿಗೆಗೆ ತೊಗೊಳ್ಳೋಣ ಅಂದ್ಕೊಂಡು ನೋಡ್ಕೊಂಡು ಬಂದಿದ್ದೆ. ಆದರೆ 35 ವರ್ಷದಿಂದ ಎಲ್ಲ ನಾಟಕಕ್ಕೆ ಇದಕ್ಕೆ ಕಾಸ್ಟ್ಯೂಮ್ ಹೊಲ್ಕೊಟ್ಟಿದ್ದೀನಿ. ನಮ್ದಿಕ್ಕೆ ಹೊಲ್ಕೊಳ್ದೇ ಇದ್ದರೆ ಮನಸ್ಸು ಬರಲ್ಲ ನೋಡು. ಅದಕ್ಕೆ 3 ದಿವಸದಲ್ಲಿ ಕೂತ್ಕೊಂಡು ಇಷ್ಟು ಕಾಸ್ಟ್ಯೂಮ್ ಹೊಲಿದೆ. ನೀನು ಬಂದಾಗ, ಮೊನ್ನೆ ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಕಟ್ ಮಾಡಿದ್ದೆಲ್ಲ ನೋಡು, ಒಂದೊಂದು ಥರ. ನನಗೊಂದು ಪ್ರಶ್ನೆ ಇದೆ ಇವಾಗ. ಹೇಳಮ್ಮ. ನಿಮ್ಮ ಎನರ್ಜಿ ಸೀಕ್ರೆಟ್ ಏನು ಅಂತ? ನಂದು ಎನರ್ಜಿ ಸೀಕ್ರೆಟಾ ಏನಪ್ಪ ಅಂದರೆ, ನನ್ನ ಕೈಯಲ್ಲಿ ಯಾವುದು ನೋ ಅನ್ನಲ್ಲ, ನಾನು ಆಗಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ಮಾಡ್ತೀನಿ, ಆಗತ್ತೆ ಅಂತಲೇ ಹೇಳೋದು ನಾನು. ಅದೇ ನನಗೆ ಒಂದು ಶಕ್ತಿ ಕೊಡುತ್ತೆ. ನಮ್ಮ ಯಜಮಾನ್ರು ಎಷ್ಟೋ ದಿನ ತಮಾಷೆ ಮಾಡೋರು ನನ್ನ, ಏನು ನೀನು ಯಾವುದಕ್ಕೂ ನೋ ಹ್ಞೂ ಅನ್ನಲ್ಲ. ಯಾರು ಪದ್ಮಕಲಾ ಅವರೇ ಸಾಯ್ತೀರಾ ಅಂದರೆ ಅದಕ್ಕೂ ಹ್ಞೂ ಅಂದ್ಬಿಡ್ತೀಯ ನೀನು, ಅಷ್ಟೊಂದು ಇದು ನೀನು ಹ್ಞೂ ಅನ್ನೋ ಮಾತೇ ಇಲ್ವಲ್ಲ ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾವು ಅದನ್ನೇ ಕಲಿಬೇಕು ಎಲ್ಲ. ನೋಡಿ, ಇದು ನನ್ನ ಮಗಳು ಅತ್ತೆ ಸೀರೆ, ಹಳೇ ಸೀರೆ, ಇದು 50 ವರ್ಷದ ಸೀರೆ. ಇದರಲ್ಲಿ ಇದು ಮಾಡಿದ್ದೀನಿ ಆಯಿತಾ. ಮತ್ತು ಇದು ಅಷ್ಟೇ ಅವ್ರದ್ದೇ, ಇದು ಹಳೇ ಸೀರೆ. ಇವಾಗ ಈ ಶಾಶ್ವತ ಅಲ್ವಾ ಸಿನಿಮಾ, ಒಂದು 4 ದಿನ ಕಷ್ಟ ಆಗ್ಬೋದಷ್ಟೇ ಅಂತ ಅಂದ್ಕೊಂಡ್ರೆ ಕಷ್ಟ ಅಂತ ಅನ್ಸೋದು. ನನಗೆ ಕಷ್ಟ ಅಂತ ಯಾವತ್ತೂ ಅನಿಸಲ್ಲ, ಕಷ್ಟ ಅಂತ ಅಂದ್ಕೊಳ್ಳೋದೇ ಇಲ್ಲ ನಾನು. ಅದಕ್ಕೆ ಒಂದೊಂದು ಥರ ಇನ್ನೂ 1-2-3 ಹೊಲಿಯೋಣ ಅಂತ ಇದ್ದೀನಿ. ಇದ್ರ ಜೊತೆಗೆ ನೋಡಿ, ಈಗ ಇನ್ನೊಂದು ಹೊಲಿತಾ ಇದ್ದೀನಿ. ಇವತ್ತಿನ ಯುವ ಜನತೆ 1-2 ಕೆಲಸ ಬಂತ ಅಂದ ಕೂಡಲೇ ಅಯ್ಯೋ ನನಗೆ ಸ್ಟ್ರೆಸ್ ಆಗ್ತದೆ, ನನಗೆ ಬ್ರೇಕ್ ಬೇಕು ಅಂತ ಹೇಳ್ತಾರೆ. ಮತ್ತೆ ನಮ್ಮ ಕೈಲಿ ಆಗಲ್ಲ, ಅಷ್ಟೊಂದೆಲ್ಲ ಮಾಡಿದ್ರೆ ಹೆವಿ ವರ್ಕ್ ಆಗುತ್ತೆ ಅಂತ ಎಲ್ಲ ಹೇಳೋದುಂಟು. ಬಟ್ ನೀವು ಈ ವಯಸ್ಸಿನಲ್ಲೂ ಕೂಡ ಇಷ್ಟು ಆಕ್ಟಿವ್ ಆಗಿರೋದು ಹೇಗೆ ಅಂತ? ಹೇಳಿದ್ನಲ್ಲ, ನನಗೆ ಬೇಜಾರೇ ಆಗಲ್ಲ ಅಂತ. ಮಧ್ಯರಾತ್ರಿ ಕೂತ್ಕೊಂಡು ಮಾಡ್ತೀರಾ ಅನ್ನೇ ಕೆಲಸ, ಮಾಡ್ತೀನಿ ಅಂತೀನಿ. ಬೆಳಿಗ್ಗೆ ಕೇಳ್ತೀರಾ, ಹ್ಞೂ ಅಂತೀನಿ. ನನಗೆ ಅದೇನೋ ಬೇಜಾರು ಅನ್ನೋ ಪದನೇ ನನ್ನ ಹತ್ರ ಇಲ್ಲ. ಯಾವುದೇ ಕೆಲಸಕ್ಕೂ ನಾನು ಯಾವತ್ತೂ ಬೇಜಾರು ಬಿಡಲ್ಲ. ಯಾಕೆಂದರೆ ಪ್ರತಿಯೊಂದು ಕೆಲಸನೂ, ಸಣ್ಣ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದ ತನಕ ನಾನು ಪ್ರತಿಯೊಂದು ಕೆಲಸನೂ ಇಷ್ಟಪಟ್ಟು ಮಾಡ್ತೀನಿ. ನೀವುಗಳು ಅಷ್ಟೇ ನೋಡಿ, ಇಷ್ಟಪಟ್ಟು ನೋಡಿ, ಅವಾಗ ನಿಮ್ಗೆ ಯಾವ ಕೆಲಸನೂ ಆಯಾಸ ಅನಿಸಲ್ಲ, ಬೇಜಾರು ಅನಿಸಲ್ಲ. ಇವಾಗ ನಮಗೂ ಸುಸ್ತೆಲ್ಲ ಆಗತ್ತೆ, ಬಟ್ ಅದ್ರ ಕಡೆನೇ ತುಂಬ ಗಮನ ಕೊಡೋದು ಎಲ್ಲ ಮಾಡಲ್ಲ. ಏನು ಔಷಧಿ ಬೇಕೋ ನನಗೂ ಬೇಕಾದಷ್ಟು BP, ಶುಗರು ಎಲ್ಲ ಥರ ಇದೆ. ಅದಕ್ಕೆಲ್ಲ ಕರೆಕ್ಟಾಗಿ ಔಷಧಿ ಮಾತ್ರೆ ತೊಗೋತೀನಿ. ಏನು ಬೇಕೋ ಇದು ಮಾಡ್ತೀನಿ, ಖುಷಿಯಾಗಿರ್ತೀನಿ. ಯಾವುದು ತುಂಬ ತಲೆಗೆಲ್ಲ ಹಚ್ಕೊಳ್ಳಲ್ಲ ನಾನು. ಪರವಾಗಿಲ್ಲ, ಕೊರಗೋದು ಅದೆಲ್ಲ ಇಲ್ಲವೇ ಇಲ್ಲ ನನ್ನ ಹತ್ರ. ಕ್ಲೀನಾಗಿ ಯಾವ ಕೆಲಸ ಮಾಡಬೇಕಾ ಅದ್ರ ಕಡೆ ತುಂಬ ಗಮನ ಕೊಡ್ತೀನಿ. ಇಷ್ಟಪಟ್ಟು ಮಾಡ್ತೀನಮ್ಮ. ಯಾರೇ ಆಗಲಿ ಇಷ್ಟಪಟ್ಟು ನೀವು ಕೆಲಸ ಮಾಡಿ, ಆಗ ನೀವು ಯಾರಿಗೂ ಬೇಜಾರಾಗಲ್ಲ. ಈಗ ತುಂಬ ದುಡ್ಡು ಬರುತ್ತಲ್ಲ, ಅದಕ್ಕೆ ಅವ್ರಿಗೆಲ್ಲ, ಅವ್ರಿಗೆ ಪಾಪ ಕಷ್ಟಪಡದೆ ಯಾರು ಲಕ್ಷಾಂತರ ರೂಪಾಯಿ ಸಂಬಳ ಎಲ್ಲ ಕೊಡಲ್ಲ. ಈಗ ನಾವು 1 ರೂಪಾಯಿಗೂ ಕಷ್ಟಪಟ್ಟಿದ್ದೀನಿ. ಟೈಲರಿಂಗ್ ಮಾಡುವಾಗ ಇದಕ್ಕೆ 8 ಆಣಿ ಕೊಡೋರು ನನಗೆ ಜಿಗ್ಜಾಕ್ ಮಾಡೋಕ್ಕೆ. 8 ಆಣಿಗೆಲ್ಲ ಜಿಗ್ಜಾಕ್ ಮಾಡಿಕೊಟ್ಟಿದ್ದೀನಿ ಗೊತ್ತಾ. ಇಡೀ ರಾತ್ರಿ ಎಲ್ಲ ಹಬ್ಬದ ಟೈಮ್ ಬಂದುಬಿಟ್ರೆ ಆವಾಗ ರಿಪೇರಿಗೆ ಕೊಡೋರು. 1000 ರೂಪಾಯಿಗೂ ಹೊಲಿಯಕ್ಕೆ ತೊಗೊಂಡಿದ್ದೀನಿ, 3 ರೂಪಾಯಿನೂ ಹೊಲಿಯಕ್ಕೆ ತೊಗೊಂಡಿದ್ದೀನಿ. ಏನೋ ಒಂದು ರಿಪೇರಿಗೆ ಬರೋದು ಬೇಡ ಅಂತಿರಲಿಲ್ಲ. ಪ್ರತಿಯೊಂದಕ್ಕೂ ಒಂದೇ ಗಮನ ಕೊಡ್ತಾಯಿದ್ದೆ ನಾನು. ಓಕೆ, ಇದೊಂದು ನಮ್ಮ ಕಾಸ್ಟ್ಯೂಮಲ್ಲಿ ಬಾಕಿ ಉಳಿದಿತ್ತು, ಇದು ಆಯಿತು. ನಮ್ಮ ಸಿನಿಮಾದ ಕಾಸ್ಟ್ಯೂಮ್ಗಳು, ಆರ್ಟ್ ಇದ್ರದ್ದು ಎಲ್ಲ ನೀವು ಮಾಡಿದ್ಯಲ್ಲ. ನಾನು ಹೇಳಿದ್ನಲ್ಲ ನಿಮಗೆ ಮೊನ್ನೆ, ಎಲ್ಲೆಲ್ಲಿ ಏನೇನು ಸಿಕ್ಕತ್ತೋ ತೊಗೋತೀನಿ. ಆರ್ಟ್ ಡೈರೆಕ್ಷನ್ ಅಂದರೆ ನಮ್ಮ ತಲೆಯಲ್ಲಿ ಸದಾ ಅದೇ ಓಡ್ತಾ ಇರಬೇಕು. ನಾವೇನು ಮಾಡ್ತೀವಿ, ಯಾವುದೊಂದು ರೂಮನ್ನು ಅರೇಂಜ್ ಮಾಡೋಕ್ಕಾಗಲಿ, ಒಂದು ಹಾಲನ್ನು ಅರೇಂಜ್ ಮಾಡೋಕ್ಕಾಗಲಿ, ಏನು ಬೇಕು ಅಂತ ವ್ಯಾಪಾರಿಗಳು. ಮೊನ್ನೆ ಎಲ್ಲ ನಿಂಗೆ ತೋರಿಸಿದ್ನಲ್ಲ, ಮುಂಗ್ರ ಇದೆ ಅದಕ್ಕೆ ನೋಡಿ. ಇವಾಗ ಮೊನ್ನೆ ಹೋಗಿದ್ದೆ, ಇಲ್ಲಿ ಜಾತ್ರೆ ನಡೀತಾ ಇದೆ ರಾಗಿಗುಡ್ಡದ್ದು. ಈಗ ನಾವು ವ್ಯಾಪಾರಿಗಳದ್ದು ಇದು ಮಾಡ್ತೀನಿ ನೋಡು, ಉಂಗುರಗಳು ಈ ಥರ ಎಲ್ಲ ತೊಗೊಂಬರೋದು. ಇದು ಅಂದರೆ ನಮ್ಮ ಆ ಪಾತ್ರ ನಮಗೆ ಸುತ್ತುತ್ತಾ ಇರಬೇಕು ಮನಸ್ಸಲ್ಲಿ.
ಅವಾಗ ಏನಾಗುತ್ತೆ, ಆ ಒಬ್ಬ ವ್ಯಾಪಾರಿ ಹೇಗಿರ್ಬೋದು, ಅವನೇನು ಹಾಕೋಬೋದು, ಅವನ ಡ್ರೆಸ್ ಹೆಂಗಿರ್ಬೋದು, ಅವ್ರು ಎಲ್ಲಿ ಬಂದು ಅವರೆಲ್ಲ ಇವಾಗ ಒಂದು ಇದ್ರಲ್ಲಿ ಕೂತ್ಕೋತಾರೆ ಅಂತ ಹೇಳಿದ್ನಲ್ಲ, ಎಲ್ಲರೂ ಸಂಧಿಸ್ತಾರೆ ಅಂತ. ಆಗಿನ ಕಾಲದಲ್ಲಿ ಕೂತ್ಕೊಳ್ಬೇಕಾದ್ರೆ ಯಾವ ಥರ ಇದಿರ್ಬೋದು ಅಂತ ಚಾಪೆಗಳು ಹುಡುಕ್ತೆ. ಜಾತ್ರೆಯಲ್ಲಿ ಆ ಚಾಪೆಗಳು ಸಿಕ್ತು, ಅದನ್ನು ತಂದಿದ್ದೀನಿ. ಆ ಚಾಪೆಗಳು ಕೊಡಿ ತೋರಿಸ್ ನೋಡಿ. ಈ ಚಾಪೆ ಇದು ದರ್ಬೆಯಿಂದ ಮಾಡಿರೋ ಚಾಪೆ ಅಂತೆ. ಇದು ನೆನ್ನೆ ಇಲ್ಲೇ ಈ ಜಾತ್ರೆನಲ್ಲೇ ಮಾಡ್ತಾಯಿದ್ರು. ಅಂದರೆ ನಾವೊಂದು ಸಿನಿಮಾ ಮಾಡಬೇಕಾದ್ರೆ ಆ ಪೀರಿಯಡನ್ನು ಜ್ಞಾಪಿಸ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ರೆಡಿ ಮಾಡ್ಕೋಬೇಕು. ಇವಾಗ ಒಂದು ಅರವಟ್ಟಿಗೆ ಅಂತಿರುತ್ತೆ, ಅಲ್ಲಿ ನೋಡಿ ಇದು ಕೈಯಿಂದ ಮಾಡಿರೋದು, ಇದು ಚಾಪೆನ ಅದನ್ನು ಹುಡುಕಿ ತೊಗೊಂಡು ಬಂದಿರೋದು ಕೇಳಿಕೊಂಡು. ಈ ಥರ ಆಮೇಲೆ ನಮ್ಮ ಸಿನಿಮಾ ನೋಡಿ ನೀವೆಲ್ಲ ಹೇಳಬೇಕು. ಇಲ್ಲದೆ ಇರಬೇಕು ಅಂತ ಮ್ಯಾಕ್ಸಿಮಮ್ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರೇಕ್ಷಕ ಮಹಾಶಯರು ಅದನ್ನು ಹೇಳಬೇಕು. ಸಿನಿಮಾ ನೋಡ್ತಾರೆ ಬಿಡಿ, ಖಂಡಿತ ಅಮ್ಮ, ಅದೇ ನಮಗೆ ಬೇಕಾಗಿರೋದು. ನೋಡಿ ನಮ್ಮ ಸಂಕೀರ್ತನ ಚೆನ್ನಾಗಾಗ್ಬಿಟ್ರೆ ಅದಕ್ಕೆ ನಮ್ಮ ಸಾಫಲ್ಯ ಹೇಳಿದ್ದೀನಲ್ಲ, ನಮ್ಮ ಸಫಲತೆ. ಇದು ಮೊದಲನೇ ಇದು ಬ್ರೋಷರ್ ಮಾಡಿಸಿರೋದು. ತುಂಬ ಥ್ಯಾಂಕ್ಸ್ ನಿಮಗೆ, ನಮ್ಮ ಒಂದು ಸಂದರ್ಶನ ಮಾಡಿ ಪ್ರಪಂಚಕ್ಕೆಲ್ಲ ತೋರಿಸ್ತಾ ಇದ್ದೀಮ್ಮ. ಅದಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೋಡೋ ವೀಕ್ಷಕರಿಗೂ ಅಷ್ಟೇ, ಎಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.